ಎಸ್ಸೇನೋ ಇದು ಮುಗಿತಾ ಇಲ್ಲ. ದರ್ಶನ್ ಅಭಿಮಾನಿಗಳು ಹಾಗೆ ಈ ಸುದೀಪ್ ಅವರ ನಡುವೆ ನಡೀತಾ ಇರುವಂತ ಈ ವಾಕ್ ಸಮರಗಳು ಸಹಜವಾಗಿ ಯಾವಾಗ ಮಾಜಿ ಶಾಸಕರಾಗಿರುವಂತ ರಾಜುಗೌಡರು ಆಡಿದಂತ ಒಂದಿಷ್ಟು ಮಾತುಗಳು ಸಾಕಷ್ಟು ಸಂಚಲನವನ್ನ ಮೂಡಿಸಿತ್ತು. ಇಡೀ ಯಾಕೆ ಅಂತಂದ್ರೆ ಯಾವ ರೀತಿಯಾದಂತ ಅಂತಂದ್ರೆ ಸುದೀಪ್ ಅಭಿಮಾನಿಗಳು ಕಾಂಜಿ ಪಿಂಜಿ ಇಲ್ಲ ಅಂತ ಹೇಳಿದ್ರು. ಅದು ಎಷ್ಟರ ಮಟ್ಟಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ ಕೇವಲ ಸುದೀಪ್ ಅಭಿಮಾನಿಗಳು ಕಾಂಜಿ ಪಿಂಜಿ ಅಲ್ಲ, ಅವರು ಬಹಳಷ್ಟು ಅದ್ಭುತವಾದಂತ ವ್ಯಕ್ತಿಗಳು ಅನ್ನೋದಾದ್ರೆ ಉಳಿದ ಅಭಿಮಾನಿಗಳು ಏನ್ರಿ ನಿಮ್ ಪ್ರಕಾರ ಹಾಗೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಸೊ ಇದೀಗ ರಾಜುಗೌಡ ಅವರ ಈ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿ ಹೊರಹೊಮ್ಮಿದೆ ಅಂತಂದ್ರೆ ಸುದೀಪ್ ಅಣ್ಣನ ಅಭಿಮಾನಿಗಳು ಕಾಂಜಿ ಪಿಂಜಿ ಅಲ್ಲ, ಅವರು ಯಾವಾಗ್ಲೂ ಕ್ಲಾಸ್ ಫ್ಯಾನ್ಸ್, ಬಟ್ ಯಾವಾಗ ಮಾಸ್ ಆಗಬೇಕು ಅವಾಗ ಮಾಸ್ ಆಗ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ರು. ಸುದೀಪ್ ಅಣ್ಣ ಅವರ ಅಭಿಮಾನಿಗಳು ಕಾಂಜಿ ಪಿಂಜಿ ಅಲ್ಲ ಅಂದ್ರೆ ಬೇರೆಯವರ ಅಭಿಮಾನಿಗಳು ಕಾಂಜಿ ಪಿಂಜಿನ ಅಕಾರ್ಡಿಂಗ್ ಟು ರಾಜುಗೌಡರು. ಒಂದ್ ವೇಳೆ ಕಾಂಜಿ ಪಿಂಜಿ ಆಗಿದ್ರೆ ಯಾರ ಅಭಿಮಾನಿಗಳು ಅನ್ನುವಂತಹ ಆಕ್ರೋಶ ವ್ಯಕ್ತವಾಯ್ತು ಯಾವಾಗ ಸ್ಟೇಟ್ಮೆಂಟ್ ಕೊಟ್ಟ ನಂತರ. ಬಟ್ ಈಗ ಏನಾಗ್ತಾ ಇದೆ ಅಂತಂದ್ರೆ ರಾಜುಗೌಡ ಅವರ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಅಭಿಮಾನಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜುಗೌಡ ಅವರ ಡಬಲ್ ಸ್ಟ್ಯಾಂಡರ್ಡ್, ಮುಗಿಯದಂತಹ ಸುದೀಪ್ ಮತ್ತು ದರ್ಶನ್ ರವರ ಫ್ಯಾನ್ಸ್ ವಾರ್, ಫ್ಯಾನ್ಗಳ ಸಮರ, ಅಭಿಮಾನಿಗಳ ಸಮರ ಇನ್ನೂ ಕೂಡ ಮುಗಿತಾ ಇಲ್ಲ. ಕಾಂಜಿ ಪಿಂಜಿ ಹೇಳಿಕೆಗೆ ದರ್ಶನ್ ಫ್ಯಾನ್ಸ್ ಸಿಕ್ಕಾಪಟ್ಟೆ ಗರಂ ಆಗ್ಬಿಟ್ಟಿದ್ದಾರೆ ರಾಜುಗೌಡ್ರ ಮೇಲೆ. ಮಾಜಿ ಶಾಸಕರಾದಂತಹ ರಾಜುಗೌಡ ಹಳೆ ವಿಡಿಯೋ ಮತ್ತು ಹೊಸ ವಿಡಿಯೋ ಎರಡನ್ನೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ವೈರಲ್ ಮಾಡ್ತಾ ಇದ್ದಾರೆ ಸುದೀಪ್ ಮತ್ತು ದರ್ಶನ್ ಅಭಿಮಾನಿಗಳು. ಅಂದು ದರ್ಶನ್ ಪರ ಮಾತಾಡಿದಂತಹ ರಾಜುಗೌಡರು ಇವತ್ತು ಸುದೀಪ್ ಪರ ಮಾತಾಡ್ತಾ ಇದ್ದಾರೆ. ಡಬಲ್ ಸ್ಟ್ಯಾಂಡರ್ಡ್ ಅನ್ನು ತೋರಿಸ್ತಾ ಇದ್ದಾರೆ ರಾಜುಗೌಡ ಅನ್ನುವಂತಹ ಅನುಮಾನ ಈಗ ಎರಡು ನಟರ ಅಭಿಮಾನಿಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಎರಡು ವಿಡಿಯೋಗಳನ್ನ ಹಂಚಿಕೊಂಡಂತಹ ದರ್ಶನ್ ಫ್ಯಾನ್ಸ್ ಅವತ್ತು ಡಿ ಬಾಸ್ ಬಗ್ಗೆ ಮಾತನಾಡಿದಂತಹ ಇದೇ ರಾಜುಗೌಡರು ಇವತ್ತು ಸುದೀಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವತ್ತು ರಾಬರ್ಟ್ ದರ್ಶನ್ ಅಭಿನಯದ ರಾಬರ್ಟ್ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ರಾಜುಗೌಡರು ದರ್ಶನ್ ಪರ ಮಾತಾಡಿದ್ರು ಹುಬ್ಬಳ್ಳಿಯಲ್ಲಿ ಇದೇ ಹುಬ್ಬಳ್ಳಿಯಲ್ಲಿ. ಇನ್ನು ಇದೇ ಹುಬ್ಬಳ್ಳಿಯಲ್ಲಿ ಮೊನ್ನೆ ಡಿಸೆಂಬರ್ 20ನೇ ತಾರೀಕು ನಡೆದಂತಹ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಸುದೀಪ್ ಅವರ ಪರ ಬ್ಯಾಟ್ ಬೀಸಿದ್ರು ರಾಜುಗೌಡರು. ಹೀಗೆ ಎರಡೂ ಕಡೆ ರಾಜುಗೌಡರು ಮಾತಾಡ್ತಾ ಇದ್ದಾರೆ. ಒಂದು ಕಡೆ ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ ಸುದೀಪ್ ಅಣ್ಣನ್ ಫ್ಯಾನ್ಸು ಅನ್ನುವಂತಹ ಮಾತನ್ನು ಆಡಿದ್ರು. ಇನ್ನು ರಾಬರ್ಟ್ ಆಡಿಯೋ ಲಾಂಚ್ ಅಲ್ಲಿ ಏನು ಮಾತಾಡಿದ್ದಾರೆ, ನಾನ್ ರೆಡಿ, ನಾವು ರೆಡಿ, ಬರ್ತಾ ಇದ್ದೀನಿ, ಅಣ್ಣ ಬರ್ತಾ ಇದ್ದಾರೆ, ದರ್ಶನ್ ಅಣ್ಣ ಬರ್ತಾ ಇದ್ದಾರೆ, ದರ್ಶನ್ ಪರ ಮಾತಾಡಿದ್ರು. ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಸುದೀಪ್ ಅವರ ಹೇಳಿಕೆಗೆ ದರ್ಶನ್ ಫ್ಯಾನ್ಸ್ ಒಂದ್ ಕಡೆ ಕೌಂಟರ್ ಅನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ನೇರವಾಗಿ ಪೈರಸಿ ಬಗ್ಗೆ ಮಾತಾಡಬಹುದಾಗಿತ್ತು ಅಂತ ಫ್ಯಾನ್ಸ್ ಗಳು ಹೇಳ್ತಾ ಇರುವಂತದ್ದು. ಮೊದಲು ರಾಬರ್ಟ್ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವತ್ತು ರಾಜುಗೌಡ್ರು ಏನ್ ಹೇಳಿದ್ರು ಬನ್ನಿ ನೋಡೋಣ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕ್ಲಾಸ್ ಫ್ಯಾನ್ಸ್. ಸುದೀಪ್ ಅಣ್ಣನ ತಂಟೆಗೆ ಬಂದ್ರೆ ಮಾಸಾಗೆ ಇಳಿತಾರೆ. ಅದು ವಿರೋಧಿಗಳಿಗೆ ಎಚ್ಚರ ಇಲ್ಲ ಅಂತ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಕೆಲವೊಂದು ಜನ ನಮ್ಮ ಸುದೀಪ್ ಅಣ್ಣನ ತಾಳ್ಮೆನೆ ಅದು ಅವರು ವೀಕ್ನೆಸ್ ಅಂತ ತಿಳಿತಾರೆ. ಅದು ಸುದೀಪ್ ಅಣ್ಣನ ತಾಳ್ಮೆ ವೀಕ್ನೆಸ್ ಅಲ್ಲ, ಅದು ಸ್ಟ್ರಾಂಗ್ನೆಸ್. ಯಾಕಣ್ಣ ಸುದೀಪ್ ಅಣ್ಣ ತಾಳ್ಮೆ ಆಗಿರ್ತಾನಂದ್ರೆ ಇವೆಲ್ಲ ನೀವು ಎದ್ರಲ್ಲ ಫ್ಯಾನ್ಸ್ ನಿಮ್ಗೋಸ್ಕರ ತಾಳ್ಮೆ ಆಗಿರ್ತಾನೆ. ಅದಕ್ಕೋಸ್ಕರ ಈ ಮಾರ್ಕ್ ಫಿಲಿಂ 25ನೇ ತಾರೀಕು ಬರ್ತದೆ. ಹೌದು ದಾದಾ, ಯಾರು ಗೊತ್ತಾ? ನಮ್ಗೆಲ್ಲ ಒಬ್ಬನೇ ದಾದಾ, ಸುದೀಪ್ ಅಣ್ಣನೇ ನಮ್ ದಾದಾ. ಹಂಗಾಗಿ ಮಾರ್ಕ್ ಫಿಲಿಂನ ನೀವೆಲ್ಲರೂ ನೋಡ್ಲೇಬೇಕು. ಈ ಫಿಲಿಂನ ಯಶಸ್ವಿಯಾಗಿ ಮಾಡಲೇಬೇಕು. ಯಾವತ್ತು ನಮ್ಮ ಸುದೀಪ್ ಅಣ್ಣನಿಗೆ ಫ್ಯಾನ್ಸ್ ಯಾವತ್ತೂ ಕೈ ಬಿಟ್ಟಿಲ್ಲ. ಯಾರು ಕೈ ಬಿಟ್ರು ಫ್ಯಾನ್ಸ್ ಕೈ ಬಿಟ್ಟಿಲ್ಲ. ಫ್ಯಾನ್ಸ್ಗೋಸ್ಕರ ಇಷ್ಟು ಕಷ್ಟಪಟ್ಟು 4.5 ತಿಂಗಳಾಗಿ ಈ ಫಿಲಿಂ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಸುದೀಪ್ ಅಣ್ಣನ ಜೊತೆಗೆ ನಿಂದಿರ್ತೇವೆ. ತಾವೆಲ್ಲರೂ ನಿಂತು ಆ ಸುದೀಪ್ ಅಣ್ಣಗೆ ಆಶೀರ್ವಾದ ಮಾಡ್ಬೇಕಂತ ನಿಮ್ಮೆಲ್ಲರ ಹತ್ರ ಮನವಿ ಮಾಡ್ಕೊಳ್ತಾನೆ. ಆದಷ್ಟು ಬೇಗ ನಾ ಸುದೀಪ್ ಅಣ್ಣ ವೇದಿಕೆ ಮೇಲೂ ಬರ್ಬೇಕಂತ ನಾವು ಮನವಿ ಮಾಡ್ಕೊಳ್ತಾನೆ. ತಮ್ಮೆಲ್ಲರಿಗೂ ಒಂದ್ಸಲ 2 ಮಾತು ಮುಗಿಸ್ತಾನೆ. ಏನೋ ನೋಡಿದ್ರಿ ರಾಜುಗೌಡರು ಆ ಸಂದರ್ಭದಲ್ಲಿ ರಾಬರ್ಟ್ ರಿಲೀಸ್ ಆದಂಥ ಸಂದರ್ಭದಲ್ಲೂ ಕೂಡ ಯಾವ ರೀತಿಯಾಗಿ ಅಭಿಮಾನಿಗಳನ್ನ ಅದ್ರ ಜೊತೆಗೆ ದರ್ಶನ್ ಅವರ ಪರವಾಗಿ ಯಾವ ರೀತಿಯಾಗಿ ಮಾತಾಡಿದ್ರು. ಇನ್ನು ಮೊನ್ನೆ ನಡೆದಿರುವಂಥ ಇವೆಂಟ್ನಲ್ಲೂ ಕೂಡ ಮಾರ್ಕ್ ಸಿನಿಮಾದ ಇವೆಂಟ್ನಲ್ಲೂ ಕೂಡ ಇದು ಕೂಡ ಹುಬ್ಬಳ್ಳಿಯಲ್ಲಿ ನಡೆದಂಥ ಸಂದರ್ಭದಲ್ಲಿ ದಾದಾ ಯಾರು ಗೊತ್ತಾ, ಎಲ್ರಿಗೂ ಕೂಡ ದಾದಾ ಒಬ್ಬನೇ, ಅದು ಕಿಚ್ಚ ಸುದೀಪ್ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಹೌದು, ದಾದಾ ಒಬ್ಬನೇ. ಆದರೆ ಬಟ್ ಏನಾಗ್ತಾ ಇದೆ ಅಂತಂದರೆ ಅಭಿಮಾನಿಗಳಲ್ಲಿ ಒಂದಿಷ್ಟು ತಂದಿಕ್ಕಿ ತಮಾಷೆ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಸೊ
ಯಾವುದೇ ಕಾರಣಕ್ಕೂ ಈ ಪೈರಸಿ ಅನ್ನುವಂಥದ್ದು ಮಾಡಕ್ ಹೋಗಬೇಡಿ. ಯಾವುದೇ ಸಿನಿಮಾ ಬಂದರೂ ಕೂಡ ಕನ್ನಡ ಸಿನಿಮಾವನ್ನ ಅಂತಂದಾಗ ಸಹಜವಾಗಿ ಕನ್ನಡ ಸಿನಿಮಾ ಬೆಳೆಸಬೇಕು, ಕನ್ನಡ ಸಿನಿಮಾವನ್ನ ನೋಡಬೇಕು ಅನ್ನುವಂಥದ್ದು. ಸುದೀಪ್ ಅವರು ಕೂಡ ಅದನ್ನ ಹೇಳ್ತಾ ಇದ್ರು. ಈಗ ಪೈರಸಿ ಬೇಡ, ಅದಕ್ಕೋಸ್ಕರ ನಾವು ಈ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿದ್ದೀನಿ, ಸೊ ವೇದಿಕೆ ಮೇಲೆ ಆ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿದ್ದೀನಿ ಅನ್ನುವ ಮೂಲಕ ಸಹಜವಾಗಿ ಎಲ್ಲ ಒಂದು ಪ್ಯಾಚಪ್ ಆಗುವಂತಹ ಕೆಲಸ ಈಗ ನಡೀತಾ ಇದೆ. ಅಂದ್ರೆ ಬಹಳ ವಿಪರೀತಕ್ಕೆ ಹೋದಾಗ ಅಭಿಮಾನಿಗಳ ಒಂದು ಕ್ರೋಧ, ಅಭಿಮಾನಿಗಳ ಈ ಒಂದು ಕಾಮೆಂಟ್ ಸೆಕ್ಷನ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ನಾವೇನು ನೋಡ್ತೀವಿ, ಅದು ಬಹಳ ವಿಪರೀತಕ್ಕೆ ಹೋದಾಗ ಎಲ್ಲೋ ಒಂದ್ ಕಡೆ ಹೀಗೆ ಆಗಬಾರ್ದಿತ್ತೇನೋ ಅಂತ ಸ್ಟೇಟ್ಮೆಂಟ್ ಕೊಟ್ಟಂತ ಅವರಿಗೆ ಅನಿಸಿ ಅದಾದ ನಂತರ ಅದರ ಪ್ಯಾಚಪ್ ಮಾಡುವಂಥ ಕೆಲಸ ಏನಾದರೂ ಮಾಡ್ತಿದ್ದಾರೆ ಅನ್ನೋ ಗೊತ್ತಿಲ್ಲ. ಬಟ್ ಹೇಳಿದ್ದು ಯಾರಿಗೆ ಏನು ಅನ್ನುವಂಥದ್ದು ಅಸಂಬದ್ಧ, ಅದು ಬೇಕಾಗಿಲ್ಲ. ಅಭಿಮಾನಿಗಳ ಕರ್ತವ್ಯ ಏನು? ನಿಮ್ಮ ನೆಚ್ಚಿನ ಹೀರೋ ಸಿನಿಮಾವನ್ನ ನೀವು ಫಸ್ಟ್ ಶೋ ಥಿಯೇಟರ್ ಅಲ್ಲಿ ಹೋಗಿ ನೋಡಿ, ಸಿನಿಮಾವನ್ನ ಎಂಜಾಯ್ ಮಾಡಿ. ಬೇರೆ ಸಿನಿಮಾದ ಹೀರೋಗಳನ್ನ ವಿರೋಧ ಮಾಡೋದು, ಅವರ ಫ್ಯಾನ್ಸ್ ಜೊತೆ ವಾರಿಗೆ ಹೋಗೋದು, ಅವ್ರ ಜೊತೆ ಬಹಳ ಪರ್ಸನಲ್ ಆಗಿ ಬ್ಯಾಡ್ ಕಮೆಂಟ್ಸ್ ಗಳನ್ನ ಹಾಕೋದು, ಬೇಡವಾದಂತಹ ಪದಗಳನ್ನ ಬಳಸಿ ಇನ್ನೊಬ್ಬರ ಬಗ್ಗೆ ಮಾತನಾಡೋದು, ಅದನ್ನ ಮಾಡಬೇಡಿ. ಅದನ್ನ ಆಗೋಕ್ಕೂ ಬಿಡಬೇಡಿ. ಚಿತ್ರರಂಗ ಬೆಳಿಬೇಕು, ಎಲ್ಲ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ಅನ್ನೋದೇ ಈ ಹೊತ್ತಿನ ವಿಶೇಷ. ಒಟ್ಟಾರೆಯಾಗಿ ಇದು ಇವತ್ತಿನ ಲೈವ್ ಆಗಿತ್ತು. ಇವತ್ತಿನ ಪ್ರಮುಖ ಸುದ್ದಿಗಳು, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ.